ಇನ್ನು ಕರ್ಕಾಟಕ ರಾಶಿಯವರಿಗೆ ಜನ್ಮ ಕಾಲದಲ್ಲಿ ಅಥವಾ ಯಾರು ಕರ್ಕಾಟಕ ರಾಶಿ ಜನನಾಗಿದ್ದಾರೋ ಅವರಿಗೆ ತ್ರಿಗ್ರಹ ಯೋಗ, 3 ಗ್ರಹಗಳ ಯೋಗ ಆಗಿದ್ದಕ್ಕೋಸ್ಕರವಾಗಿ, ಮತ್ತೆ ಗುರುವಿನ ಸಂಪೂರ್ಣವಾಗಿ ಆಶೀರ್ವಾದ ಆಗೋದಕ್ಕೋಸ್ಕರವಾಗಿ, ಗುರು ಜನ್ಮದಲ್ಲಿ ಆಗಿದ್ದಕ್ಕೋಸ್ಕರವಾಗಿ, ಚಂದ್ರ ಅಧಿಪತಿ ಆಗಿದ್ದಕ್ಕೋಸ್ಕರವಾಗಿ, ಚಂದ್ರನ ಸಂಬಂಧವಾಗಿರ್ತಕ್ಕಂಥ ಶುಭ ಫಲವನ್ನು ಕೊಡ್ತಕ್ಕಂಥದ್ದು. ಚಂದ್ರ ಅಂತ ಹೇಳಿಕೊಳ್ಳೆ ಮನಸ್ಸು ಕಾರಕ ಅಂತ ಹೇಳ್ತಾರೆ. ಚಂದ್ರಮ ಮನಸೋ ಜಾತಃ ಚಕ್ಷೋ ಸೂರ್ಯೋ ಅಜಾಯತ. ಯಾರ್ಯಾರು ಕರ್ಕಾಟಕ ರಾಶಿ ಜನನಾಗಿದ್ದಾರೋ ಅವರು ಸಾಧ್ಯವಾದಷ್ಟು ಯಾವುದೋ ಒಂದು ಗೌರಿ ಅಥವಾ ಲಕ್ಷ್ಮೀ ದೇವಸ್ಥಾನದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಶಾಂತವಾಗಿರ್ತಕ್ಕಂಥ ದೇವಿ ದೇವಸ್ಥಾನಗಳನ್ನು ಹೋಗಿ ದರ್ಶನ ಮಾಡ್ಕೊಂಡು ಹೋಗೋದ್ರಿಂದ ಎಲ್ಲ ರೀತಿಯಲ್ಲಿ ಶುಭವನ್ನ ಕೊಡ್ತಕ್ಕಂಥದ್ದಾಗತ್ತೆ. ಯಾರ್ಯಾರು ಕರ್ಕಾಟಕ ರಾಶಿ ಜನನಾಗಿದ್ದೀರೋ ಕರ್ಕಾಟಕ ರಾಶಿಯವರು, ಈ ರಾಶಿಯವರು ತಮ್ಮ ತಾಯಿಯ ಸೇವೆಯನ್ನು ಮಾಡೋದ್ರಿಂದ, ತಾಯಿಗೆ ಯಾವುದೊಂದು ಉಡುಗೊರೆ ಕೊಡ್ತಕ್ಕಂಥದ್ದು, ತಾಯಿಗೆ ಒಂದು ಏನೋ ಒಂದು ರೀತಿಯಲ್ಲಿ ಪೂಜೆ ಮಾಡ್ತಕ್ಕಂಥದ್ದು, ಅಥವಾ ತಾಯಿಯ ಯಾವ ದಿನವನ್ನು ಆಚರಣೆ ಮಾಡ್ತಕ್ಕಂಥದ್ದು, ಈ ರೀತಿಯ ಮಾಡ್ಕೊಂಡು ಹೋಗೋದ್ರಿಂದ ಶ್ರಾವಣ ಮಾಸ ಪೂರ ಸಂಪೂರ್ಣವಾಗಿ ಅಥವಾ ಈ ಒಂದು ಆಗಸ್ಟ್ ತಿಂಗಳೆಲ್ಲದೂ ಕೂಡ ನಿಮಗೆ ಒಳ್ಳೆಯದನ್ನು ಕೊಡ್ತಕ್ಕಂಥದ್ದು ಆಗತ್ತೆ ಅಂತ ಹೇಳ್ತಕ್ಕಂಥದ್ದು. ಎಲ್ಲ ಕರ್ಕಾಟಕ ರಾಶಿಯವರಿಗೆ ಶುಭ ಫಲವನ್ನು ಕೊಡ್ತಕ್ಕಂಥದ್ದು ಜಾಸ್ತಿ ಆಗಿದೆ. ಯಾವುದೇ ಒಂದು ಶುಭ ಕಾರ್ಯವನ್ನ, ಯಾವುದೇ ಒಂದು ಶುಭ ಕೆಲಸವನ್ನ, ಯಾವುದೇ ಒಂದು ಅಭಿವೃದ್ಧಿ ಆಗ್ತಕ್ಕಂಥ ಹೊಸ ಕೆಲಸವನ್ನು ಮಾಡಬೇಕು ಅಂದ್ರೆ ಪ್ರಾರಂಭವನ್ನು ಮಾಡಿ ಎಲ್ಲ ರೀತಿಯಲ್ಲಿ ಶುಭವನ್ನು ಕೊಡ್ತಕ್ಕಂಥದ್ದು ಕರ್ಕಾಟಕ ರಾಶಿಯವರಿಗೆ ಆಗತ್ತೆ. ಪ್ರಾರಂಭ ಮಾಡ್ಲಿಕ್ಕೆ ಚೆನ್ನಾಗಾಗತ್ತೆ ಅಂತ ಹೇಳಿದ್ರು ಅಂತ ಹೇಳ್ಕೊಂಡು ಹೋಗ್ಬಿಟ್ಟು 1ನೇ ತಾರೀಕು ಅಥವಾ 3ನೇ ತಾರೀಕು ಯಾವುದೇ ಕೆಲಸವನ್ನ ಮಾಡಬೇಡಿ. 1 ಅಂದ್ರೆ 10 ಆಗಿರ್ಬೋದು, 12 ಆಗಿರ್ಬೋದು. ಯಾವುದೇ ಕೆಲಸದಲ್ಲಿ ಯಾವುದೇ ಒಂದು ಕೆಲಸವನ್ನ ಮಾಡದೇ ಇದ್ರೆ ತುಂಬಾ ಒಳ್ಳೇದು. ಯಾವುದೇ ಕೆಲಸವನ್ನು ಮಾಡದೇ ಇದ್ರೆ ತುಂಬಾ ಒಳ್ಳೇದು. ಇನ್ನು ಯಾರು ಕರ್ಕಾಟಕ ರಾಶಿ ಜನನಾಗಿದ್ದಾರೋ ಅವರು 4 ಮತ್ತು 8ನೇ ಸಂಖ್ಯೆಯ ದಿವಸದಲ್ಲಿ 4ನೇ ತಾರೀಕು ಅಥವಾ 8ನೇ ತಾರೀಕು ಕೆಲಸವನ್ನ ಪ್ರಾರಂಭ ಮಾಡಿ ಖಂಡಿತವಾಗಿ ನಿಮಗೆ ಜಯ ನಿಮ್ಮದೇ. ಅದಕ್ಕೋಸ್ಕರವಾಗಿ ಕರ್ಕಾಟಕ ರಾಶಿಯವರು 4 ಮತ್ತು 8ನೇ ಸಂಖ್ಯೆಯನ್ನು ಫಾಲೋ ಮಾಡಿದ್ರೆ ತುಂಬಾ ಒಳ್ಳೇದು. ನಿಮ್ಮ ಈ ಒಂದು ತಿಂಗಳ ಬಣ್ಣ ಬಿಳಿ ಬಣ್ಣ. ಬಿಳಿಯ ವಸ್ತ್ರವನ್ನು ಹಾಕೊಂಡು ಬಿಳಿಯ ಕೆಲಸವನ್ನ ಬಿಳಿಯ ಬಟ್ಟೆಯಿಂದ ಅಥವಾ ಹಾಕೊಂಡು ಹೊರಗಡೆ ಹೋಗೋದ್ರಿಂದ, ಯಾವುದು ಬಿಳಿ ಬಣ್ಣದಾಗಿರ್ತಕ್ಕಂಥ ಸಂಬಂಧವಾಗಿರ್ತಕ್ಕಂಥ ಬಿಳಿ ವಸ್ತ್ರವನ್ನು ಹಾಕೊಂಡು ಹೋಗೋದ್ರಿಂದ ಶುಭ ಕೆಲಸವನ್ನ ಮಾಡಬೇಕಾದ್ರೆ ಬಿಳಿ ವಸ್ತ್ರವನ್ನು ಹಾಕೊಂಡು ಹೋಗೋದ್ರಿಂದ ಶುಭ ಫಲವನ್ನು, ಒಳ್ಳೆ ಫಲವನ್ನು ಕೊಡ್ತಕ್ಕಂಥದ್ದು ಕರ್ಕಾಟಕ ರಾಶಿಯವರು ಆಗತ್ತೆ ಅಂತ ಹೇಳ್ತಕ್ಕಂಥದ್ದು ಈ ಆಗಸ್ಟ್ ತಿಂಗಳಲ್ಲಿ ಆಗಿರುತ್ತೆ. ಇನ್ನು ಸಿಂಹರಾಶಿಯವರಿಗೆ ಈ ಸಂದರ್ಭ ನೋಡ್ಬೇಕು ಅಂದ್ರೆ ವೇದದಲ್ಲಿ ತ್ರಿಗ್ರಹ ಯೋಗ ಆಗೋದಕ್ಕೋಸ್ಕರವಾಗಿ ಸಿಂಹರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಮಧ್ಯಮವಾಗಿರ್ತಕ್ಕಂಥ ಫಲ ಕೊಡ್ತಕ್ಕಂಥದ್ದು. ಯಾರ್ಯಾರು ಸಿಂಹರಾಶಿ ಜನರಾಗಿದ್ದೀರೋ ಅವರೆಲ್ಲರೂ ಕೂಡ ಸ್ವಲ್ಪ ಕೆಲಸದಲ್ಲಿ ವಿಘ್ನ ಬರ್ತಕ್ಕಂಥದ್ದು. ಯಾವ್ದು ಕೆಲಸವನ್ನು ಮಾಡಬೇಕು ಅಥವಾ ಯಾವ್ದು ಕೆಲಸ ಚೇಂಜ್ ಮಾಡಬೇಕು ಅಂದ್ರೆ ಸ್ವಲ್ಪ ಒಂದು 6 ತಿಂಗಳ 1 ವರ್ಷ ವೆಯ್ಟ್ ಮಾಡಿ ಆಮೇಲೆ ನಿಮಗೆ ಕೆಲಸವನ್ನು ಚೇಂಜ್ ಮಾಡ್ಲಿಕ್ಕೆ ಹೋಗಿ ಖಂಡಿತವಾಗಿಯೂ ಒಳ್ಳೇದಾಗ್ತಕ್ಕಂಥದ್ದು ಆಗತ್ತೆ. ಯಾರ್ಯಾರು ಹೊಸ ಕೆಲಸವನ್ನು ಪ್ರಾರಂಭ ಮಾಡ್ತಾ ಇದ್ದೀರೋ ಅವರೆಲ್ಲರೂ ಕೂಡ ಈ ಒಂದು ಸಂದರ್ಭದಲ್ಲಿ 4 ಅಥವಾ 2ನೇ ತಾರೀಕು, ಆಗಸ್ಟ್ 2ನೇ ತಾರೀಕು ಅಥವಾ 4ನೇ ತಾರೀಕು ಅಥವಾ ಆಗಸ್ಟ್ 22ನೇ ತಾರೀಕು ಅಥವಾ 11ನೇ ತಾರೀಕು ಪ್ರಾರಂಭವನ್ನು ಮಾಡಿ. ಅವಾಗ ನಿಮ್ಗೆ ಕೆಲಸ ಸಿಗೋದಿಲ್ಲ ಅಂತ ಹೇಳಿದೆ, ಅದು ತೊಂದರೆ ಆಗಿದ್ರು ಕೂಡ ಈ ಒಂದು ಆ ದಿನದಲ್ಲಿ ಮಾಡಿದಲ್ಲಿ ಉತ್ತಮ ಫಲವನ್ನು ಕೊಡ್ತಕ್ಕಂಥದ್ದು, ಕೆಲಸಗಳಲ್ಲಿ ಅಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದು, ಒಳ್ಳೇದಾಗ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ಆಗತ್ತೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಹೇಳ್ಬಹುದು. ಅದಕ್ಕೋಸ್ಕರವಾಗಿ ಯಾರ್ಯಾರು ಸಿಂಹರಾಶಿ ಜನನಾಗಿದ್ದಾರೋ ಅವರೆಲ್ಲರೂ ಕೂಡ ಕೆಂಪು ಬಣ್ಣದ ವಸ್ತ್ರವನ್ನ ಶುಭ ಕಾರ್ಯಗಳು ಹೋಗ್ಬೇಕಾದ್ರೆ, ಯಾವ್ದು ಕೆಲಸ ಸಿಗ್ತಾ ಇದೆ, ಅದು ಯಾವ್ದು ಹುಡುಗಿ ನೋಡ್ಬೇಕು, ಅದು ಯಾವುದೋ ಒಂದು ಪ್ರಮೋಷನ್ ಆಕ್ಟಿವಿಟಿ ಕೇಳಕ್ ಹೋಗ್ಬೇಕು ಅಂದ್ರೆ ಕೆಂಪು ಬಣ್ಣದ ವಸ್ತ್ರವನ್ನು ಹಾಕೊಂಡು ಹೋಗಿ ಅವತ್ತು ಖಂಡಿತವಾಗಿ ಜಯ ನಿಮಗೆ ಆಗತ್ತೆ. ಅದಕ್ಕೋಸ್ಕರವಾಗಿ ವಿಶೇಷವಾಗಿ ಆ ಕೆಂಪು ಬಣ್ಣದ ವಸ್ತ್ರವನ್ನು ಹಾಕೊಂಡು ಹೋಗೋದ್ರಿಂದ ಒಳ್ಳೆ ಫಲವನ್ನು ಕೊಡ್ತಕ್ಕಂಥದ್ದಾಗತ್ತೆ. ಗಣೇಶನ ಆರಾಧನೆ ಮಾಡ್ಕೊಂಡು ಹೋಗಿ ವಿಘ್ನಗಳು ನಿವಾರಣೆ ಆಗತ್ತೆ. ತೊಂದರೆ ಆಗತ್ತೆ ಅಂತ ಹೇಳ್ಕೊಂಡು ಯಾರು ಮನೆಗೆ ಕೂತ್ಕೊಳ್ಳೋದಲ್ಲ. ನಾನು ಇವಾಗ ತೊಂದರೆ ಆಗ್ಬಿಡುತ್ತೆ ಅಂತ ಹೇಳ್ಕೊಂಡು ಈಗ ಜ್ಯೋತಿಷ್ಯ ಹೇಳಿದ್ರು, ಟಿವಿಯಲ್ಲಿ ನೋಡ್ಕೊಂಡು ಹೇಳಿದೆ ಒಳ್ಳೇದಾಗಲ್ಲ ಅಂತ ಹೊರಗಡೆ ಮನೆಗೆ ಕೂತ್ಕೊಂಡ್ರೆ ಕೆಲಸ ಆಗಲ್ಲ. ಬರೋ ತಿಂಗಳಲ್ಲಿ ಒಳ್ಳೇದಾಗಬೇಕು ಅಂದ್ರೆ ಈ ತಿಂಗಳಲ್ಲಿ ಕೆಲಸ ಮಾಡಬೇಕು. ಅದಕ್ಕೋಸ್ಕರ ವಿಘ್ನ ನಿವಾರಣೆ ಮಾಡತಕ್ಕಂಥ ವಿಘ್ನೇಶ್ವರನ ಆರಾಧನೆ ಮಾಡ್ಕೊಂಡು ಹೋಗಿ ಖಂಡಿತವಾಗಿಯೂ ಈಗ ಬರ್ತಕ್ಕಂಥ ತೊಂದರೆಗಳು ನಿವಾರಣೆ ಆಗಿ ಒಳ್ಳೇದಾಗ್ತಕ್ಕಂಥದ್ದು ಸಿಂಹ ರಾಶಿಯವರಿಗೆ ಆಗತ್ತೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಹೇಳ್ತಕ್ಕಂಥದ್ದು. ಇನ್ನು ಕನ್ಯಾ ರಾಶಿಯವರಿಗೆ ಈಗ ಪ್ರಸ್ತುತವಾಗಿ ಗ್ರಹಗಳ ಸಂಚಾರವನ್ನು ನೋಡ್ಕೊಂಡು ಹೋದ್ರೆ ಮಧ್ಯಮವಾಗಿರ್ತಕ್ಕಂಥ ಫಲ ಕೊಡ್ತಕ್ಕಂಥದ್ದಾಗಿದ್ರೆ, ಸಪ್ತಮದಲ್ಲಿರ್ತಕ್ಕಂಥ ಶನಿಯ ಪ್ರಭಾವದಿಂದಾಗಿ ಯಾರ್ಯಾರು ಕನ್ಯಾ ರಾಶಿ ಜನರಾಗಿದ್ರು ಅವರಿಗೆ ಆರೋಗ್ಯದಲ್ಲಿ ಸಮಸ್ಯೆಗಳಾಗ್ತಕ್ಕಂಥದ್ದು, ಏರುಪೇರು ಆಗ್ತಕ್ಕಂಥದ್ದು, ಅಥವಾ ಯಾವುದೋ ಒಂದು ರೀತಿಯಲ್ಲಿ ಆಪರೇಷನ್ ಮಾಡಿಸ್ಕೋಬೇಕು ಅಂತಿದ್ರೆ ಈ ಸಂದರ್ಭದಲ್ಲಿ ಹೋಗಿ ಆಪರೇಷನ್ ಮಾಡ್ಕೊಂಡು, ಯಾಕೆಂದ್ರೆ ಆರೋಗ್ಯ ಸಮಸ್ಯೆ ಇರತ್ತಲ್ವಾ. ಅದಕ್ಕೋಸ್ಕರ ಇವಾಗಲೇ ಆಪರೇಷನ್ ಮಾಡ್ಕೊಂಡು ಬನ್ನಿ, ಯಾವ್ದು ಮಾಡ್ಬೇಕಾದ್ರೆ, ಯಾಕೆಂದ್ರೆ ದುಡ್ಡು ಕಳೆಯುವಂತ ಸಂದರ್ಭ ಇರುತ್ತೆ. ಅದಕ್ಕೋಸ್ಕರವಾಗಿ
ಹಣಕಾಸಿನ ಸ್ವಲ್ಪ ವ್ಯಯ ಆಗ್ತಕ್ಕಂಥದ್ದಾಗೋದಕ್ಕೋಸ್ಕರವಾಗಿ, ಮತ್ತೆ ಸಪ್ತಮದಲ್ಲಿ ಶನಿ ಆಗಿದ್ದಕ್ಕೋಸ್ಕರವಾಗಿ ಒಂದು ರೀತಿಯಲ್ಲಿ ಹಣವನ್ನ ಕಳ್ಕೊಳ್ತಕ್ಕಂಥದ್ದಾಗತ್ತೆ. ಅದಕ್ಕೋಸ್ಕರವಾಗಿ ಯಾರ್ಯಾರು ಕನ್ಯಾ ರಾಶಿ ಜನನಾಗಿದ್ದಾರೋ ಅವರೆಲ್ಲರೂ ಕೂಡ ಗುರುವಿನ ಆರಾಧನೆ ಮಾಡಿ, ಯಾವುದೋ ಒಂದು ಹತ್ತಲಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಆಗಿರ್ಬೋದು ಅಥವಾ ಯಾವುದೋ ಒಂದು ಗುರು ದೇವಸ್ಥಾನ ಆಗಿರ್ಬೋದು, ಹೋಗಿ ಅಲ್ಲಿ ಆರಾಧನೆ ಮಾಡಿಕೊಂಡು ಯಾರಾದ್ರೂ ಒಂದು 10 ಜನಕ್ಕೆ ಬಿಸ್ಕೆಟೋ ಅಥವಾ ಏನೋ ಒಂದು ಬಾಳೆಹಣ್ಣು ಅಥವಾ ಏನೋ ಮನೆಗೆ ಆದ್ರೆ ಒಂದು ಕೇಸರಿವತ್ತು ಮಕ್ಕಳನ್ನ ತಗೊಂಡು ಕೊಡಿ, ಖಂಡಿತವಾಗಿ ಒಳ್ಳೆ ಫಲವನ್ನ ಕೊಡ್ತಕ್ಕಂಥದ್ದು ಆಗತ್ತೆ. ಕನ್ಯಾ ರಾಶಿಯವರು ಯಾವುದೋ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಸಮಾಧಾನ ಚಿತ್ತರಾಗಿ ಹೋಗಿ ಒಳ್ಳೇದಾಗ್ತಕ್ಕಂಥದ್ದಾಗತ್ತೆ. ಯಾರ್ಯಾರು ಕನ್ಯಾ ರಾಶಿ ಜನನಾಗಿದ್ದಾರೋ ಅವ್ರು ಯಾವುದೇ ಕಾರಣಕ್ಕೂ ಕೂಡ 9 ಮತ್ತು 4ನೇ ತಾರೀಕಲ್ಲಿ ಯಾವುದೇ ಕೆಲಸವನ್ನ ಮಾಡಬೇಡಿ. ಕೆಲಸವನ್ನು ಮಾಡಿದ್ರೆ ನಿಮಗೆ ತೊಂದರೆ ಕಟ್ಟಿಟ್ಟ ಬುತ್ತಿ. ಅದಕ್ಕೋಸ್ಕರವಾಗಿ ಯಾವುದೇ ಕೆಲಸವನ್ನು 9 ಮತ್ತು 4ನೇ ತಾರೀಕು ಪ್ರಾರಂಭವನ್ನು ಮಾಡಬೇಡಿ. 9 ಅಂತ ಹೇಳಿದ ಕೂಡಲೇ ನಾವು 22 ಆಗಿರ್ಬೋದು ಅಥವಾ 22ನೇ ತಾರೀಕು ಆಗಿರ್ಬೋದು ಅಥವಾ 27ನೇ ತಾರೀಕಾದ್ರೂ ಈ ಒಂದು ರೀತಿಯಲ್ಲಿ ಯಾವುದೇ ಕೆಲಸವನ್ನ ಪ್ರಾರಂಭವನ್ನು ಮಾಡಬೇಡಿ. ಶುಭ ಸಂಖ್ಯೆ ಬಂದ್ಬಿಟ್ಟು ನಿಮಗೆ 1 ಮತ್ತು 8 ಆಗಿರುತ್ತೆ. 1ನೇ ತಾರೀಕು ಅಥವಾ 8ನೇ ತಾರೀಕು ಯಾವುದೇ ಕೆಲಸವನ್ನು ಮಾಡಬೇಕು ಅಂದ್ರೆ ಮಾಡಿ, ಖಂಡಿತವಾಗಿ ಶುಭ ಕೊಡ್ತಕ್ಕಂಥದ್ದು, ಒಳ್ಳೇದಾಗ್ತಕ್ಕಂಥದ್ದು ಆಗತ್ತೆ. ಆರೋಗ್ಯ ಸಮಸ್ಯೆ ಇರತಕ್ಕಂಥವರು ಹತ್ತಿರದಲ್ಲಿರ್ತಕ್ಕಂಥ ಗುರುವಿನ ಆರಾಧನೆ ಮಾಡ್ಕೊಂಡು ಹೋಗೋದ್ರಿಂದ ಯಾವುದೇ ರೀತಿಯ ಸಮಸ್ಯೆ ಇದ್ರೂ ಕೂಡ ಪರಿಹಾರ ಆಗ್ತಕ್ಕಂಥದ್ದಾಗತ್ತೆ. ತೊಂದರೆ ಇದೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಕೂತ್ಕೊಳ್ಳೋದು ಯಾವತ್ತೂ ಸರಿಯಲ್ಲ. ಪರಿಹಾರ ಹುಡ್ಕೊಂಡು ಹೋಗಿ ಖಂಡಿತವಾಗಿಯೂ ಒಳ್ಳೇದಾಗಿ ಆಗತ್ತೆ. ಹಾಗೆ ಗುರು ಶಾಂತಿಯನ್ನು ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಗುರು ಶಾಂತಿ ಮಾಡೋದ್ರಿಂದ ಒಳ್ಳೆ ಫಲವನ್ನ ಕೊಡ್ತಕ್ಕಂಥದ್ದು ಆಗತ್ತೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಕನ್ಯಾ ರಾಶಿಯವರಿಗೆ ಹೇಳ್ಬೋದು. ಇನ್ನು